ಮಿತ್ರರೇ ನಮಸ್ಕಾರ. ಇವತ್ತು ನಾವು ತಿಳ್ಕೊಳ್ಳೋಣ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ಹೇಗೆ ತನ್ನ HRMSನಲ್ಲಿ ತನ್ನ ವೈಯಕ್ತಿಕ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಅನ್ನೋವಂಥದ್ದನ್ನು ಕುರಿತು. ವೈಯಕ್ತಿಕ ಮಾಹಿತಿ ಅಂದರೆ ಯಾವುದು? ಸೊ ಕೆಲವು ಸಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜಾಯ್ನಿಂಗ್ ಡೇಟ್ ಆಗಿರ್ಬೋದು, ಅಥವಾ ಆತನ ಖೇಡರ್ ಆಗಿರ್ಬೋದು. ಮುಖ್ಯವಾಗಿ ಖೇಡರ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಬದಲಾವಣೆ ಆಗೋ ಸಾಧ್ಯತೆಗಳು ಇರ್ತಾವೆ. ಸೊ ಅಂಥದ್ದನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು DDO ಲಾಗಿನ್ನಲ್ಲಿ ಅನ್ನೋವಂಥದ್ದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ರಘುಟೆಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಅಚ್ಚರಿಯ ಮಾಹಿತಿಗಾಗಿ ನೀವು ಬೆಲ್ಲೈಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಈಗ ಹೋಮ್ ಪೇಜಲ್ಲಿ ಇದ್ದೀವಿ. ಹೋಮ್ ಪೇಜಲ್ಲಿ ಬಂದಾಗ ಇಲ್ಲಿ ಪ್ರಾಬ್ಲಮ್ಸ್, ಕ್ವೇರಿ ಅಂಡ್ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅಲ್ಲಿ ಬನ್ನಿ. ಅಲ್ಲಿ ಬಂದಾಗ ನೆಕ್ಸ್ಟ್ ಕಾಲಮ್ ಬಂದ್ಬಿಟ್ಟು ಚೇಂಜ್ ಡೇಟ್ ಆಫ್ ಬರ್ತ್, ಜಾಯ್ನಿಂಗ್ ಡೇಟ್, ಜೆಂಡರ್, ಕೇಡರ್ ಆ ಥರ ಎಲ್ಲ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು DDO ಕೋಡು ಅದು ತಂತಾನೆ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ KJD ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. KJD ನಂಬರನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಗೆಟ್ ಕೊಡಿ. ಸೊ ಗೆಟ್ ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸ್ ಒಂದಿಷ್ಟು ಓಪನ್ ಆಗುತ್ತೆ. ನೀವು ಯಾವುದನ್ನ ಕುರಿತು ಈಗ ಚೇಂಜ್ ಮಾಡಬೇಕು ಅನ್ನೋದನ್ನು ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಯಾವ ವಿಷಯದ ಕುರಿತು ನೀವು ತಗೊಳ್ತಾ ಇದ್ದೀರಾ ಈ ಮಾಹಿತಿಯನ್ನು ಅಂತ. ಸೊ ಈಗ ಒಂದಿಷ್ಟು ಮಾಹಿತಿಗಳು ಅಲ್ಲಿ ಓಪನ್ ಆಗಿದ್ದಾವೆ. ಅಂದರೆ ಡೇಟ್ ಆಫ್ ಬರ್ತ್ ಇದೆ, ಜಾಯಿನ್ ಡೇಟ್ ಇದೆ, ಆಮೇಲೆ ಇನ್ನು ಇವತ್ತಿನ ಡೇಟ್, ಆ ಥರದ್ದೆಲ್ಲ ಇದೆ. ಸೊ ಈಗ ನೀವು ಯಾವುದನ್ನು ಕುರಿತು ಚೇಂಜ್ ಮಾಡಬೇಕು ಅದನ್ನು ನೋಡ್ಕೊಳ್ಳಿ. ಸೊ ನಾನೀಗ ಕೇಡರ್ ಅಂತ ಮೊದಲೇ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಎಸ್ಪೆಷಲಿ ಕೇಡರ್ ಬಗ್ಗೆ ನಾನೀಗ ಹೇಳ್ತಾ ಇರೋದು ನಿಮಗೆ. ಒಂದು ಕೇಡರಿಂದ ಇನ್ನೊಂದು ಕೇಡರಿಗೆ ಹೋಗಿರ್ತೀವ, ಅಥವಾ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಹೋಗಿರ್ತೀರಾ. ಸೊ ಅಲ್ಲಿ ಕೆಲವು ಸಲ ಕೇಡರು ಅಲ್ಲಿರೋದೇ ಬೇರೆ ಆಗಿರುತ್ತೆ, ನೀವು ಈ ಪ್ರೆಸೆಂಟ್ ಇಲ್ಲಿ ಆಗಬೇಕಾಗಿರೋದೇ ಬೇರೆ ಆಗಿರುತ್ತೆ. ಆವಾಗ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ರಿಮಾರ್ಕ್ಸ್ ಅಂತ ಇದೆ. ಏನಕ್ಕೋಸ್ಕರ ಅದನ್ನು ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ರಿಮಾರ್ಕ್ಸ್ ಇರುತ್ತೆ. ನೀವು ರಿಮಾರ್ಕ್ಸನ್ನು ಇಲ್ಲಿ ಬರಿಬೇಕಾಗತ್ತೆ. ಸೊ ನಾನೀಗ ರಿಮಾರ್ಕ್ಸನ್ನು ಬರಿತೀನಿ. ನಿಮ್ಗೆ ಏನು ಸಂಬಂಧಪಟ್ಟಿದೆಯೋ ಆ ರಿಮಾರ್ಕ್ಸನ್ನು ನೀವು ಬರಿಬೇಕಾಗತ್ತೆ. ಸೊ ರಿಮಾರ್ಕ್ಸ್ ಬರಿತಾ ಇದ್ದೀನಿ. wrongly entered my ಡೆಸಿಗ್ನೇಷನ್ ಆರ್ ಕೇಡರ್, ಯಾವುದಾದ್ರೂ ನೀವು ಬರಿಬಹುದು. ಸೊ ನನ್ನ ಡೆಸಿಗ್ನೇಷನ್ ಚೇಂಜ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಈ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ನೀವು ಬರೀ ಕೇಡರ್ ಒಂದೇ ಅಲ್ಲ, ಸುಮಾರು ಒಂದಿಷ್ಟು ಆಪ್ಷನ್ಸ್ಗಳು ಬರ್ತವೆ. ಅಲ್ಲಿ ನೋಡಿ, ನೀವು ಯಾವುದನ್ನು ಕುರಿತು ಚೇಂಜ್ ಮಾಡ್ತೀರಾ ಟೈಪ್ ಅಂತ ಇದೆಯಲ್ಲ, ಅಲ್ಲಿ ಹೆಸರಿನ ಕೆಳಗಡೆ ಇರೋ ಅಂತಹ ಕಾಲಮ್ ಇದೆಯಲ್ಲ, ಆ ಕಾಲಮನ್ನು ನೀವು ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಪ್ಷನ್ಸ್ಗಳು ಬರ್ತವೆ. ಆ ಎಲ್ಲ ಆಪ್ಷನ್ಸ್ಗಳನ್ನು ನೀವು ಸೂಕ್ತ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದ್ದರೆ ಅದನ್ನು ನೀವು ಬದಲಾವಣೆ ಮಾಡ್ಕೋಬೋದು. ನೋಡಿ, ರಿಕ್ವೆಸ್ಟ್ ಫಾರ್ ಚೇಂಜ್ ಕೊಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ಇರೋ ತಪ್ಪಿದೆ. ಹಾಗಾದರೆ ಏನು ತಪ್ಪಿದೆ ಅನ್ನೋ ಅಂಥದ್ದನ್ನು ನಾವು ಹುಡುಕ್ಬೇಕಾಗುತ್ತೆ. ಮೇಲ್ಗಡೆ ಮಾಡಿರೋದ್ರಲ್ಲಿ ಏನೋ ಒಂದಿಷ್ಟು ತಪ್ಪಿದೆ. ಹಾಗಾದರೆ ಏನು ತಪ್ಪಿದೆ ಅಂತ ಹೇಳಿದ್ರೆ, ನಾವು ಕೇಡರನ್ನು ಎರಡೂ ಕೂಡ ಒಂದೇ ಕೇಡರ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಅದು ತಪ್ಪಿದೆ ಅಂತ ಹೇಳ್ತಾ ಇದೆ. ಅಂದರೆ ಮೀನ್ಸ್ ಅದು ಮುಂದಿನ ಪ್ರೋಸೆಸ್ಸಿಗೆ ಹೋಗ್ತಾ ಇಲ್ಲ. ಅದು ತಪ್ಪಿದೆ ಅಂತ ನಮಗೆ ಎಲ್ಲೂ ಗೊತ್ತಾಗೋದಿಲ್ಲ. ಮುಂದಿನ ಪ್ರೋಸೆಸ್ಸಿಗೆ ಅದು ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಾಗಾದರೆ ಏನೋ ಬದಲಾವಣೆ ಆಗಬೇಕಾಗಿದೆ. ಹಾಗಾದರೆ ಏನು ಬದಲಾವಣೆ ಆಗಬೇಕಾಗಿದೆ ಅನ್ನೋವಂಥದ್ದನ್ನು ನಾವು ನೋಡಬೇಕಾಗಿದೆ. ಸೊ ಈ ಹಿಂದೆ ಆಗಿರೋವಂಥ ಬದಲಾವಣೆ ಆಗಿರೋ ಅಂಥದ್ದಕ್ಕೆ ಅಥವಾ ರಿಜೆಕ್ಟ್ ಮಾಡಿರೋ ಅಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಇಲ್ಲಿ ಮಾಹಿತಿಗಳು ಸಿಗ್ತಾವೆ ನಮಗೆ. ಸೊ ಹಾಗಾದರೆ ನಮ್ದು ಏನಿದೆ ಮೊದಲನೇದಾಗಿ ನೋಡ್ಕೊಂಬರೋಣ ಬನ್ನಿ, ಏನು ಆಗಿರ್ಬೋದು ಅಂತ. ಸೊ ನೋಡಿಲಿ, ಅದು ಕೇಡರ್ ಒಂದೇ ಆಗಿರೋದ್ರಿಂದ ಅದು ತಗೊಳ್ತಾ ಇಲ್ಲ. ನೋಡಿ, ಅಲ್ಲಿ ಸೆಕೆಂಡರಿ ಸ್ಕೂಲ್ ಮಾಸ್ಟರ್, ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ 2 ಅಂತ ಇದೆ. ಸೊ ಬದಲಾವಣೆ ಆಗಬೇಕಾಗಿರೋದು ಗ್ರೇಡ್ 2 ಅಂತ. ನೋಡಿಲಿ, ಓಲ್ಡ್ ಕೇಡರ್ ಈಸ್ ಸೇಮ್, ನ್ಯೂ ಕೇಡರ್ ಅಂತ ತೋರಿಸ್ತಾ ಇದ್ದಾರೆ. ಎರಡೂ ಒಂದೇ ಆಗಿದೆ. ಅದಕ್ಕೆ ನಾವೀಗ ಬೇರೆ ಕೇಡರ್ ಆಗಬೇಕಾಗಿದೆ. ಸೊ ಅಲ್ಲಿ ಕೆಳಗಡೆ ಇದೆಯಲ್ಲ ಅದು, ಮತ್ತೆ ಅಲ್ಲಿ ನಾವು ಸೆಲೆಕ್ಟ್ ಮಾಡೋದು ಒಂದೇ ಆಗಿದೆ. ಸೊ ಒಂದೇ ಇದ್ದಾಗ ಬದಲಾವಣೆ ಮಾಡುವಂಥದ್ದು ಏನಿರುತ್ತೆ, ಅದಕ್ಕೆ ಬದಲಾವಣೆ ನಾನು ಬೇರೆ ಕೇಡರನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈಗ ಚೇಂಜ್ ಆಗತ್ತದು. ಚೇಂಜ್ ರಿಕ್ವೆಸ್ಟನ್ನು ನಾವೀಗ ಕೊಟ್ಟರೆ ಅದೀಗ ಚೇಂಜ್ ಆಗತ್ತೆ. ಸೊ ರಿಕ್ವೆಸ್ಟ್ ಫಾರ್ ಚೇಂಜ್
ಪ್ರೊಸೆಸಿಂಗ್ ರಿಕ್ವೆಸ್ಟ್ ಫಾರ್ ಚೇಂಜಿಂಗ್ ಹಸ್ ಬಿನ್ ಇನ್ಸರ್ಟೆಡ್ ಅಂದರೆ ಆಯಿತು. ನೋಡಿಲಿ ಇಲ್ಲಿ ಕೊಟ್ಟಿದ್ದೀನಿ, ನೋಡಿಲಿ ಚೇಂಜ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ವೇಟಿಂಗ್ ಫಾರ್ ಇನ್ ಡಾಕ್ಯುಮೆಂಟ್ಸ್ ಅಪ್ಲೋಡಿಗೆ ಅದು ವೆಯ್ಟ್ ಮಾಡ್ತಾ ಇದೆ ಅಂತ ಅದು ಹೇಳ್ತಾ ಇದೆ. ಸೊ ನಾವು ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೋ ಅದು ಮೊದಲಿಗೆ ಮಾಡೋದಕ್ಕೆ ಇರೋದಿಲ್ಲ. ಈಗ ನಾವು ಅಪ್ಲೋಡ್ ಮಾಡ್ಕೋಬೇಕು. ಅದನ್ನು PDF ಫಾರ್ಮೆಟಲ್ಲಿ ನೀವು ಮಾಡ್ಕೋಬೇಕು. ಸಂಬಂಧಪಟ್ಟ ಜಿನೈನ್ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗುತ್ತೆ. ಆರ್ಡರು ಅಥವಾ SR, ಆಮೇಲೆ ನಿಮ್ಮ ಏನಂತೀವಿ ನಿಮ್ಮ DDO ಅವರು ಅದನ್ನು ಒಂದು ಲೆಟರ್ ಹೆಡ್ಡಲ್ಲಿ ಏನು ಆಗಬೇಕಾಗಿರೋದು ಅನ್ನೋವಂಥದ್ದು ಇವೆಲ್ಲವನ್ನು ಕೂಡ ಒಂದು ಕಡೆ ಹಾಕ್ಕೊಂಡು ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. PDF ಫಾರ್ಮೆಟ್ ಮಾಡ್ಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಸದ್ಯಕ್ಕೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಿಮಗೆ ತೋರಿಸೋದಕ್ಕಷ್ಟೇ. ಇಲ್ಲಿ ನೋಡಿ ಅಪ್ಲೋಡ್ ಸ್ಕ್ಯಾನರ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಮಾಡ್ಕೋಬೇಕಾಗತ್ತೆ ನೀವು. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದರೆ ಅದು ಎಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತೋ ಆ ಕಡೆ ಪಾತ್ ತೋರಿಸಿದ್ರೆ ನೀವು ಅದನ್ನು ಅಪ್ಲೋಡ್ ಮಾಡಿದರೆ ಇದು ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗುತ್ತೆ. ಸೊ ಸಬ್ಮಿಟೆಡ್ ಆದಮೇಲೆ ನೀವು ವ್ಯೂ ಸ್ಕ್ಯಾನರ್ಡ್ ಡಾಕ್ಯುಮೆಂಟ್ಸನ್ನು ಕೂಡ ನೀವು ನೋಡ್ಕೋಬಹುದಾಗತ್ತೆ, ಅದು ಅಪ್ಲೋಡ್ ಮಾಡಿದ ಮೇಲೆ. ಸೊ ಇದನ್ನು ನಾವು ಹೇಗೆ ಒಬ್ಬ ಸರ್ಕಾರಿ ನೌಕರನ ಮಾಹಿತಿಯನ್ನು ನಾವು ಅವರ ಡಾಟಾ ಕರೆಕ್ಷನ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜಾಯ್ನಿಂಗ್ ಡೇಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಹೇಗೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಕುರಿತು ಈ ಮಾಹಿತಿ ಆಗಿತ್ತು. ಸೊ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಮತ್ತೆ ಡೌಟ್ಸ್ಗಳಿದ್ರೆ ಅಥವಾ ಇದನ್ನು ಹೇಗೆ ಮಾಡಬೇಕು ಅನ್ನೋವಂಥದ್ರ ಕುರಿತು ಗೊಂದಲಗಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.